ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಪ್ರೀತಿಯ ವೀಕ್ಷಕರೇ, ನಿಮಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದೇವರು ಒಳ್ಳೆಯವನು, ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಂಥ ದೇವರು. ಆತನ ಎಷ್ಟೇ ಪರಿಸ್ಥಿತಿಗಳು ಬಂದರೂ, ಎಷ್ಟೇ ಹೋರಾಟಗಳು ಬಂದರೂ, ನಮ್ಮ ದೇವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕಾಯುತ್ತಾ, ನಮ್ಮನ್ನು ನಡೆಸುವಂಥ ಒಳ್ಳೆಯ ದೇವರು ಆತನಾಗಿದ್ದಾನೆ. ಹಾಲೆಲೂಯಾ. ಅದರಿಂದ ಆತನಲ್ಲಿ ಕೆಟ್ಟದ್ದು ಯಾವುದೂ ಇಲ್ಲ. ಯಾವಾಗಲೂ ತನ್ನ ಮಕ್ಕಳನ್ನು ಕುರಿತು, ದೇವ ಜನರನ್ನು ಕುರಿತು ಹಿತದ ಆಲೋಚನೆಗಳನ್ನು ಹೊಂದಿರುವಂಥ ಒಳ್ಳೆಯ ದೇವರು ಆತನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಸಹ ಆತನು ಒಳ್ಳೆಯದನ್ನೇ ಬಯಸುವಂಥ ದೇವರು. ಆತನು ಯಾವಾಗಲೂ ನೋಡಿ ಹೇಳ್ರಿ, ಸ್ವಾಮಿ ನೀನು ತುಂಬ ಒಳ್ಳೆಯವರು ಎಂಬುದಾಗಿ, ಏಸಪ್ಪ ನೀನು ತುಂಬ ಒಳ್ಳೆಯವರು ಎಂಬುದಾಗಿ. ಯಾಕೆಂದರೆ ಆತನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ ಹೊರತು ಕೆಟ್ಟದನ್ನು ಮಾಡುವುದೇ ಇಲ್ಲ. ಅನೇಕ ಜನರು ಹೇಳ್ತಾರೆ, ದೇವರಿಂದ ಕೇಡುಗಳು ಉಂಟಾಗ್ತದೆ, ಅದು ಉಂಟಾಗ್ತದೆ, ಇದು ಉಂಟಾಗ್ತದೆ. ಇಲ್ಲ ಪ್ರಿಯರೇ, ನಮ್ಮ ದೇವರು ಕೇಡನ್ನು ಮಾಡುವ ದೇವರಲ್ಲ, ಹಿತವನ್ನೇ ಮಾಡುವಂಥ ಒಳ್ಳೆ ದೇವರು ಆತನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಸಹ ಹಿತವನ್ನೇ ಮಾಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕಿದ್ದೀವಿ. ಪ್ರಿಯರೇ, ಈ ದಿನದ ವಾಕ್ಯದ ಶೀರ್ಷಿಕೆ ಹೇಗಿದೆ? ಕೊರತೆಗಳನ್ನು ನೀಗಿಸುವ ದೇವರೆಂಬುದಾಗಿ. ಕೊರತೆಗಳನ್ನು ನೀಗಿಸುವ ದೇವರು. ನಾವು ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ, ಈ ಸಮಯದಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲರ ಜೀವಿತಗಳಲ್ಲಿ ನೀನು ಕೊರತೆಗಳನ್ನು ನೀಗಿಸುವಂಥ ದೇವರೆಂಬುದಾಗಿ ಅವರಿಗೆ ಒಂದು ನಿರೀಕ್ಷೆ ಬರಲಿ, ಅವರ ಅದ್ಭುತಗಳನ್ನು ಹೊಂದಿಕೊಳ್ಳಲಿ, ಸಮಾಧಾನವನ್ನು ಹೊಂದಿಕೊಳ್ಳಲಿ, ಬಿಡುಗಡೆಯನ್ನು ಹೊಂದಿಕೊಳ್ಳಲಿ, ಅವರ ಜೀವಿತದಲ್ಲಿ ಆಶೀರ್ವಾದದ ಕಡೆಗೆ ನಡೆಸಲ್ಪಡುವಂತೆ ನೀನು ಕೃಪೆ ಕೊಟ್ಟು ಬಲ ಕೊಟ್ಟು ಅವರನ್ನು ನಡೆಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ವೀಕ್ಷಕರೇ, ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 34ನೇ ಅಧ್ಯಾಯ 9ನೇ ವಾಕ್ಯ, 10ನೇ ವಾಕ್ಯ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಒಟ್ಟಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಪ್ರೀತಿಯ ವೀಕ್ಷಕರೇ, ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಜನರೇ, ಜನರೇ, ದೇವರ ಮಕ್ಕಳೇ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರೇ, ದೇವರಿಂದ ನೇಮಿಸಲ್ಪಟ್ಟವರೇ, ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವರೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ನಮ್ಮ ತಂದೆಯಲ್ಲಿ ಭಯಭಕ್ತಿ ಉಳ್ಳವರಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆ ಇಲ್ಲದೆ ಹಸಿದವು. ಕರ್ತನಲ್ಲಿ ಬೇಡಿಕೊಳ್ಳುವವರಿಗೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಹಲ್ಲೆಲೂಯಾ. ಎಂಥ ಒಳ್ಳೆ ಅದ್ಭುತವಾದ ವಾಕ್ಯ ನೋಡ್ರಿ. ದೇವರ ವಾಕ್ಯ ಎಷ್ಟು ಚಂದ ಸ್ಪಷ್ಟವಾಗಿ ಹೇಳ್ತದಂದರೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಹಾಗಾದರೆ ದೇವರ ವಾಕ್ಯ ಕೊರತೆ ಇಲ್ಲದಾಗಿ ಮಾಡುವಂಥದ್ದಾಗಿದೆ. ಆಮೇನ್. ದೇವರ ವಾಕ್ಯ ನಮಗೆ ಏನು ತೋರಿಸ್ತದೆ ಅಂದರೆ, ನಮ್ಮ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು. ಹಾಲೆಲೂಯಾ. ನಿಮಗೆ ಅನೇಕ ಕೊರತೆಗಳಿರ್ಬೋದು ಪ್ರಿಯರೇ. ನಿಮ್ಮ ಕೊರತೆ ವಿಷಯಗಳಲ್ಲಿ ಚಿಂತಿಸಬೇಡ್ರಿ. ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ, ತಂದೆಯಾದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿರಿ. ಅನೇಕ ಜನರು ಪ್ರಾರ್ಥಿಸದ ಕಾರಣ ಅವರ ಕೊರತೆಗಳು ಹಾಗೇ ಇದೆ. ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಂಥ ಅನುಭವಕ್ಕೆ ಹೋಗ್ರಿ. ನನ್ನ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು. ಅಲ್ಲಿ ಹೇಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿದರೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆ ಇಲ್ಲದೆ ಹಸಿದಾವು. ಹೊಟ್ಟೆಗೆ ಇಲ್ಲದೆ ಹಸಿದವು. ಪ್ರಾಯದ ಸಿಂಹಗಳನ್ನು ನಾವು ನೋಡುವಾಗ ಅದು ಬಲಿಷ್ಠವಾಗಿರ್ತದೆ. ಅದು ಏನನ್ನು ಬೇಕಾದರೂ ಜಯಿಸುವಂಥ ಶಕ್ತಿಯನ್ನು ಕೂಡಿರ್ತದೆ. ಅದು ಬೇಟೆಯನ್ನು ಆಡೋದ್ರಲ್ಲಿ ಬಹಳ ಜ್ಞಾನವುಳ್ಳದಾಗಿರ್ತದೆ, ಬಹಳ ಸ್ಪೀಡಾಗಿ ಓಡ್ತದೆ, ಬಹಳ ವೈರಾಗ್ಯವಾಗಿರುವಂಥ ಈ ಸಿಂಹವೇ ಹೊಟ್ಟೆಗೆ ಇಲ್ಲದೆ ಹಸಿತದಂತೆ. ಹಾಲೆಲೂಯಾ. ಹೊಟ್ಟೆಗೆ ಇಲ್ಲದೆ ಹಸಿತದೆ. ಆದರೆ ಯೆಹೋವನ ಸನ್ನಿಧಿಯಲ್ಲಿ ನಮ್ಮ ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋದಾದರೆ, ನಾವು ಬೇಡಿಕೊಳ್ಳುವುದಾದರೆ, ನಮ್ಮ ದೇವರು ಹೇಗೆ ಅಂತ ಹೇಳಿದರೆ, ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ಮಾಡುವಂಥ ದೇವರು. ನಿಮ್ಮ ಜೀವಿತದಲ್ಲಿ ಈ
ದಿನಗಳಲ್ಲಿ ನೀವು ಸಾಲಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ದೀರಾ, ಕೊರತೆಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ದೀರಾ, ಚಿಂತೆಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ದೀರಾ, ನೀವು ಚಿಂತಿಸಬೇಡ್ರಿ. ಕೊರತೆಗಳನ್ನು ನೀಗಿಸುವಂಥ ದೇವರು ನಿಮ್ಮ ಜೊತೆ ಇದ್ದಾನೆ ಪ್ರಿಯರೇ. ಆತನು ಕೊರತೆಗಳನ್ನು ನೀಗಿಸುವಂಥ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದ್ರಿಂದ ಯಾವ ಮೇಲೂ ಕಡಿಮೆ ಉಂಟಾಗುವುದೇ ಇಲ್ಲ, ಕಡಿಮೆ ಆಗುವುದೇ ಇಲ್ಲ, ಯಾವ ಕೇಡು ಬರುವುದೇ ಇಲ್ಲ. ಹಲ್ಲೆಲೂಯಾ. ಯಾವ ದರಿದ್ರತನಗಳು ಬರುವುದೇ ಇಲ್ಲ. ಯಾಕೆಂದರೆ ನಮ್ಮ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರಾತನಾಗಿದ್ದಾನೆ. ಆಮೇನ್. ನೋಡ್ರಿ, ಅನೇಕ ಜನರಿಗೆ ಕೊರತೆಗಳನ್ನು ನೀಗಿಸಲಿಕ್ಕೆ ದೇವರಿದ್ದಾನೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ನನಗೆ ನಿಮಗೆ ಗೊತ್ತು, ನನ್ನ ದೇವರು ಕೊರತೆಗಳನ್ನು ನೀಗಿಸ್ತಾರೆ, ನನ್ನ ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ, ನಮ್ಮ ದೇವರು ದರಿದ್ರತನವನ್ನು ತೆಗೆದಾಕ್ತಾರೆ. ಯಾಕೆಂದರೆ ನನ್ನ ದೇವರು ಪ್ರಾರಂಭದಲ್ಲಿ ಹೇಳಿದೆ, ಆತನು ಒಳ್ಳೆಯ ತಂದೆ ಆಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನೀವು ಕೆಟ್ಟವರಾದ ನೀವುಗಳೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವಾಗ, ಒಳ್ಳೆಯ ಊಟವನ್ನು ಕೊಡುವಾಗ, ಹಲ್ಲೆಲೂಯಾ, ಪರಲೋಕದ ದೇವರು ಅದು ಎಷ್ಟು ಒಳ್ಳೆಯವನು ಪ್ರಿಯರೇ. ಆತನು ಎಷ್ಟು ಒಳ್ಳೆಯವನು. ನಿಮ್ಮ ಕೊರತೆಗಳನ್ನು ನೀಗಿಸಲಿಕ್ಕೆ ಆತನು ಸರ್ವಶಕ್ತನಾದ ದೇವರು, ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು, ಕೊರತೆಗಳನ್ನು ನೀಗಿಸುವಂಥ ದೇವರು. ಇಸ್ರೇಲ್ ಜನರ ಕೊರತೆಗಳನ್ನು ನೀಗಿಸಿದ ದೇವರು, ಶಿಷ್ಯರ ಕೊರತೆಗಳನ್ನು ನೀಗಿಸಿದ ದೇವರು. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಕೊರತೆಗಳನ್ನು ಆತನು ನೀಗಿಸಲು ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 5ನೇ ವಾಕ್ಯ, 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ, ನಿಮ್ಮ ಮೈ ಮೇಲಿದ್ದ ಉಡುಪುಗಳಲ್ಲಿ ಕಾಲಲ್ಲಿದ್ದ ಕೆರಗಳಾಗಲಿ ಜೀರ್ಣವಾಗಲಿಲ್ಲ. 40 ವರ್ಷ ಇಸ್ರೇಲ್ ಜನರನ್ನ ಹೇಗೆ ನಡೆಸಿದ್ರು ಅಂದರೆ, ಕೊರತೆಗಳನ್ನು ನೀಗಿಸಿ ಅವರ ಮೈ ಮೇಲಿದ್ದ ಉಡುಪುಗಳಾಗಲಿ ಕಾಲಲ್ಲಿದ್ದ ಕೆರಗಳಾಗಲಿ ಜೀರ್ಣವಾಗಲಿಲ್ಲ, ಅದು ಹರಿದು ಹೋಗಲಿಲ್ಲ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ಕರ್ತನ ನಮ್ಮ ದೇವರು. ನೋಡ್ರಿ, 40 ವರ್ಷ ಇಸ್ರೇಲ್ ಜನರನ್ನು ನಡೆಸ್ಕೊಂಡು ಬಂದರು ದೇವರು. ಅವರನ್ನು ಕುರಿತು ಬರೆಯಲ್ಪಟ್ಟಿದೆ, ಅವರ ಮೈ ಮೇಲಿದ್ದಂಥ ಬಟ್ಟೆಯು ಜೀರ್ಣವಾಗಲಿಲ್ಲ ಅಂತ, ಹರಿದು ಹೋಗಲಿಲ್ಲ, ಅದು ವೇಸ್ಟ್ ಆಗಲಿಲ್ಲ. ಅಷ್ಟೇ ಅಲ್ಲ, ಅವರ ಚಪ್ಪಲಿಗಳು ಸವೆದು ಹೋಗಲಿಲ್ಲ. ಕಾಡಿನಲ್ಲಿ ನಮ್ಮ ದೇವರು ನಡೆಸಿ ಕೊರತೆಗಳನ್ನು ನೀಗಿಸಿದ ದೇವರು. ನಾನಿವತ್ತು ನಿಮ್ಮನ್ನು ನೋಡಿ ಹೇಳ್ತೀನಿ, ಈ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನೀವು ಕಾಡೆಂಬ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಏನೂ ಇಲ್ಲದೆ ಇರುವಂಥ ಸ್ಥಿತಿಗಳ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ನಿಮ್ಮ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು. ನಿಮ್ಮ ದೇವರು ಯಾರಂತ ಹೇಳಿದ್ರೆ, ಸರ್ವಶಕ್ತನಾದ ದೇವರು. ಅರಣ್ಯದಲ್ಲಿ ಮನ್ನವನ್ನು ಉಂಟು ಮಾಡಿದ ದೇವರು, ಅರಣ್ಯದಲ್ಲಿ ಲಾವಕ್ಯನ ಉಂಟು ಮಾಡಿದ ದೇವರು, ಅರಣ್ಯದಲ್ಲಿ ನೀರನ್ನು ಉಂಟು ಮಾಡಿದ ದೇವರು, ಕೊರತೆಗಳನ್ನು ನೀಗಿಸಿದ ದೇವರು. ಹಲ್ಲೆಲೂಯಾ. ನಿಮಗೆ ಎಷ್ಟೇ ಕೊರತೆಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು ಪ್ರಿಯರೇ, ಎಷ್ಟೇ ಕೊರತೆಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ಬೋದು, ಎಷ್ಟೇ ಕೊರತೆಗಳು ನಿಮ್ಮ ಸುತ್ತಲೂ ನಿಂತಿರ್ಬೋದು, ನಿಮ್ಮ ಮಕ್ಕಳ ಭವಿಷ್ಯದ ಕೊರತೆ ಇರ್ಬೋದು, ನಿಮ್ಮ ಮಕ್ಕಳ ಫೀಸ್ನ ಕೊರತೆ ಇರ್ಬೋದು. ಆದರೆ ಪ್ರೀತಿಯ ದೇವ ಜನರೇ, ನೀವು ಸೋತು ಹೋಗಬೇಡಿ, ಕುಗ್ಗಿ ಹೋಗಬೇಡಿ. ನಮ್ಮ ದೇವರು ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟ ದೇವರು, ಅರಣ್ಯದಲ್ಲಿ ನೀರನ್ನು ಕೊಟ್ಟ ದೇವರು, ಅರಣ್ಯದಲ್ಲಿ ಲಾವಕ್ಯನ ಉಂಟು ಮಾಡಿದ ದೇವರು, ಅರಣ್ಯದಲ್ಲಿ ಮೇಘ ಸ್ತಂಭ ಅಗ್ನಿ ಸ್ತಂಭವನ್ನು ಉಂಟು ಮಾಡಿದ ಕೊರತೆಗಳನ್ನು ನೀಗಿಸಿದಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ ಯೋಚನೆ ಮಾಡಿ ನೋಡ್ರಿ, ಅವರ ಜೀವಿತಗಳಲ್ಲಿ ಹೇಗಿತ್ತಂತ ಹೇಳಿದರೆ, ಮರುಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಯಲಿಕ್ಕೆ ಆಗುವುದೇ ಇಲ್ಲ. ಮರುಭೂಮಿಯಲ್ಲಿ ಒಂದು ಕಡೆ ಬಿಸಿಲಿನ ತಾಪ ಇರ್ತದೆ, ಅವರು ಗುಡಾರಗಳಲ್ಲಿ ವಾಸ ಮಾಡ್ತಿದ್ರು. ನನ್ನ ದೇವರು ಎಷ್ಟು ಒಳ್ಳೆಯವನಂತ ಹೇಳಿದರೆ, ಅವರಿಗೆ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ಅವರಿಗೆ ಮನ್ನವನ್ನು ಕೊಡ್ತಾಯಿದ್ರು, ಆಹಾರಕ್ಕಾಗಿ ಮನ್ನವನ್ನು ಕೊಡ್ತಾಯಿದ್ರು. ಅವ್ರಿಗೆ ಬಂಡೆಯಿಂದ ನೀರನ್ನು ಸುರಿಸ್ತಾ ಇದ್ರು, ನೀರು ಕುಡಿತಾ ಇದ್ದವರು. ಅಷ್ಟೇ ಅಲ್ಲ, ಅವರಿಗೆ ಬಿಸಿಲೆಂಬುದಾಗಿ ಹೇಳುವಾಗ ಮೇಘ ಸ್ತಂಭವಾಗ್ತಿತ್ತು, ಬೆಳಕು ತೋರಿಸ್ಲಿಕ್ಕೆ ಅಗ್ನಿ ಸ್ತಂಭ ಆಗ್ತಿತ್ತು. ಎಷ್ಟು ನನ್ನ ದೇವರು ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಿದಾನೆಂಬುದಾಗಿ ನೋಡಿದರೆ ಅದನ್ನು ಹೇಳಲಿಕ್ಕೂ ವರ್ಣನೆಗೂ ಆಗುವುದಿಲ್ಲ ಪ್ರಿಯರೇ. ಅಷ್ಟು ದೊಡ್ಡ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನನ್ನ ತಂದೆಯಾದ ದೇವರು ಮಾಡಿದ್ದಾನೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಸಹ ನೀವು ಹಾದು ಹೋಗ್ತಿರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಹ ಕೊರತೆಗಳನ್ನು ನೀಗಿಸಲಿಕ್ಕೆ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮ್ಮನ್ನು ಎಷ್ಟು
ಇಷ್ಟು ಮಾತ್ರಕ್ಕೂ ನನ್ನ ದೇವರು ಕೈ ಬಿಡುವ ದೇವರಲ್ಲ, ನಿಮ್ಮನ್ನು ಪರಾಂಬರಿಸಿ ಪೋಷಿಸಿ ನಡೆಸುವಂಥ ಒಳ್ಳೆಯ ತಂದೆಯಾದ ದೇವರು ಆತನಾಗಿದ್ದಾನೆ ಪ್ರಿಯರೇ. ಅವರಿಗೆ ಆಹಾರವನ್ನು ಕೊಟ್ಟದ್ದು ನಿಜವಾಗಿರುವುದಾಗಿದ್ದರೆ ನಿಮ್ಮ ಕೊರತೆಗಳನ್ನು ನೀಗಿಸುವುದು ಸತ್ಯವೇ. ಹಾಲೆಲೂಯ. ಅವರು ದಾಹದಲ್ಲಿ ದಣಿವಾಗ ಅವರಿಗೆ ನೀರನ್ನು ಕೊಟ್ಟಿರುವುದು ಸತ್ಯವಾಗಿದ್ದರೆ ನಿಮ್ಮ ದಾಹವನ್ನು ನೀಗಿಸುವುದು ಅದು ಸತ್ಯವೇ ಪ್ರಿಯರೇ. ಹಾಲೆಲೂಯ. ಅವರು ಲಾವಕ್ಕಿಯನ್ನು ಅವರಿಗಾಗಿ ಸುರಿಸಿದ್ದು ನಿಜವಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ಬೇಕಾದ ಆಹಾರಗಳನ್ನು ಆತನು ಸುರಿಸಲಿಕ್ಕೆ, ಆತನು ಸರ್ವಶಕ್ತನಾದ, ಕೊರತೆಗಳನ್ನು ನೀಗಿಸಲಿಕ್ಕೆ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ ಪ್ರಿಯರೇ. ಅದರಿಂದ ಈ ಸಮಯದಲ್ಲಿ ನಿಮ್ಮ ಚಿಂತಿಸಬೇಡ್ರಿ. ಮರುಭೂಮಿ ಎಂಬಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ಬೋದು, ಸಾಲದ ಸ್ಥಿತಿ ನಿಮ್ಮ ಮುಂದೆ ಹಿಂದೆ ಸುತ್ತಮುತ್ತ ಇದ್ದಿರ್ಬೋದು, ಯಾವ ಮಾರ್ಗಗಳಿಲ್ಲ, ಇನ್ನು ನಮಗೆ ಯಾವ ಸಹಾಯವಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ಬೋದು. ಪ್ರೀತಿಯ ವೀಕ್ಷಕರೇ, 40 ವರ್ಷ ನಡೆಸಿದ ದೇವರು ಇಸ್ರಾಯೇಲ್ ಜನರನ್ನ, ಅದೇ ದೇವರು ನಿಮ್ಮನ್ನು ನಡೆಸಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಕೊರಗಬೇಡ್ರಿ, ಚಿಂತಿಸಬೇಡ್ರಿ. ನನ್ನ ದೇವರಿಗೆ ಸ್ತೋತ್ರವನ್ನು ಮಾಡಿರಿ. ದೇವರೇ ನನ್ನನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಬಿನೇಜರೇ ನಿಮಗೆ ಸ್ತೋತ್ರ. ಇದುವರೆಗೂ ಸಹಾಯ ಮಾಡಿದ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಸ್ತೋತ್ರವನ್ನು ಮಾಡಿರಿ ಪ್ರಿಯರೇ. ಹಾಲೆಲೂಯ. ಇನ್ನೊಂದು ವಾಕ್ಯ ಹೀಗೆ ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 25ನೇ 26ನೇ ವಾಕ್ಯ. ಕೇಳಿರಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶವೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳಿಸದೆ ಸೀದೋನ್ ದೇಶಕ್ಕೆ ಸೇರಿದ ಶರೆಫ್ತ ಊರಿನಲ್ಲಿದ್ದಂಥ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನೆಂಬುದಾಗಿ. ಹಾಲೆಲೂಯ. ಚರಫ್ತೆ ಸ್ತ್ರೀಗಾಗಿ ನನ್ನ ದೇವರು ಎಲಿಯನನ್ನು ಕಳಿಸಿದ್ರಂತೆ. ಹಾಲೆಲೂಯ. ಆ ಕಾಲದಲ್ಲಿ ಎಷ್ಟೋ ವಿಧವೆಯರಿದ್ದರು, ಅವರಿಗೆ ಸಹಾಯ ಇಲ್ಲದವರು ಎಷ್ಟೋ ಜನರಿದ್ದರು. ಆದರೆ ನಮ್ಮ ದೇವರು ಎಲಿಯನನ್ನು ವಿಧವೆಯ ಮನೆಗೆ, ಚಾರಫ್ತೆ ಸ್ತ್ರೀಯ ಮನೆಗೆ ಕಳಿಸಿದರು. ಹಾಲೆಲೂಯ. ನೋಡ್ರಿ, ಇವತ್ತು ನೀವು ಕೂತ್ಕೊಂಡು ನನಗೆ ಸಹಾಯ ಮಾಡಲಿಕ್ಕೆ ಯಾರಿದ್ದಾರೆ ಎಂಬುದಾಗಿ ಚಿಂತಿಸ್ತಾ ಕುಗ್ಗಿ ಹೋಗಿರ್ಬೋದು. ಆದರೆ ನನ್ನ ದೇವರು ಎಲಿಯನನ್ನು ಕಳುಹಿಸಿ ವಿಧವೆಯ ಮನೆಯ ಕೊರತೆಗಳನ್ನು ನೀಗಿಸಿರುವುದು ಸತ್ಯವಾಗಿದೆ ಪ್ರಿಯರೇ. ಹಾಲೆಲೂಯ. ಅದೇ ದೇವರು ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಆಮೇಲೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನನ್ನ ದೇವರು ತುಂಬ ಒಳ್ಳೆಯವರು. ಆಮೇಲೆ ಆತನಲ್ಲಿ ಕೆಟ್ಟದಿಲ್ಲ, ಆತನಲ್ಲಿ ಕೆಟ್ಟದ್ದು ಯಾವುದು ಬರುವುದಿಲ್ಲ. ಯಾಕೆಂದರೆ ನನ್ನ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು, ನಮ್ಮ ದೇವರು ಕೊರತೆಗಳನ್ನು ಪರಿಹರಿಸುವಂಥ ದೇವರು, ಆತನು ಪರಿಹಾರಕನಾಗಿರುವಂಥ ದೇವರು ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಸಮಯದಲ್ಲಿ ಪ್ರಿಯರೇ, ಆ ಊರಿನಲ್ಲಿ, ಆ ದೇಶದಲ್ಲಿ ಅನೇಕ ವಿಧವೆಯರು. ಆದರೂ ದೇವರು ಎಲಿಯನನ್ನು ಆ ಚಾರಫ್ತೆ ಸ್ತ್ರೀಯ ಮನೆಗೆ ಮಾತ್ರ ಕಳಿಸ್ತಿದ್ದಾರೆ. ಅವಳ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇನ್ನೇನು ಊಟ ಮಾಡಿ ನಾವು ಸತ್ತು ಹೋಗಬೇಕು. ಸ್ವಲ್ಪ ಮಗೆಯಲ್ಲಿ ಎಣ್ಣೆ ಉಂಟು, ಸ್ವಲ್ಪ ಹಿಟ್ಟು ಉಂಟು, ಅದನ್ನು ಕಲಸಿ ರೊಟ್ಟಿಯನ್ನು ಮಾಡಿ ನಾವು ತಿಂದು ಸತ್ತು ಹೋಗ್ಬೇಕೆಂಬುದಾಗಿ ಯೋಚನೆ ಮಾಡಿದರು. ಆದರೆ ನಮ್ಮ ದೇವರು ಸಾಯಲಿಕ್ಕೆ ಇದ್ದಂಥ ಚಾರಫ್ತೆ ಸ್ತ್ರೀಯನನ್ನು ಬದುಕಿಸಿದಂಥ ದೇವರು ಆತನಾಗಿದ್ದಾನೆ. ಹಾಲೆಲೂಯ. ಇವತ್ತು ನಿಮ್ಮ ಸ್ಥಿತಿ, ಕೊನೆಯ ಸ್ಥಿತಿ ಹೀಗಿರ್ಬೋದು, ಇನ್ನು ನಾನು ಸೂಸೈಡ್ ಮಾಡ್ಕೊಳ್ಬೇಕು, ನನ್ನ ಕತೆ ಮುಗೀತು, ನನಗೆ ಇಷ್ಟು ಪರಿಸ್ಥಿತಿಗಳಿದ್ದಲ್ಲ, ಇನ್ನು ನಾನು ಆಗುವುದೇ ಇಲ್ಲ ಎಂಬುದಾಗಿ. ಆದರೆ ಪ್ರೀತಿಯ ದೇವಜನರೇ, ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ಹೇಳ್ತೇನೆ, ನನ್ನ ದೇವರು ನಿನ್ನನ್ನು ಸಾಯಲಿಕ್ಕೆ ಬಿಡುವುದೇ ಇಲ್ಲ. ನನ್ನ ದೇವರು ಎಲಿಯನೆಂಬ ಸಹಾಯಕನನ್ನು ನಿಮಗೆ ಕಳಿಸಿರುವುದಾಗಿದ್ದರೆ ಆ ನನ್ನ ದೇವರು ನಿನಗಾಗಿ ಒಬ್ಬ ಸಹಾಯಕನನ್ನು ಕಳಿಸುವುದು ನಿಶ್ಚಯ. ಆತನು ನಿಮ್ಮ ಕೊರತೆಗಳನ್ನು ನೀಗಿಸುವುದು ನಿಶ್ಚಯ. ಯಾಕೆಂದರೆ ನನ್ನ ದೇವರು ಜೀವಿಸುವಂಥ ದೇವರು. ಹಾಲೆಲೂಯ. ನನ್ನ ದೇವರು ಬದುಕಿರುವಂಥ ದೇವರು, ನನ್ನ ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆ ಕಾಲದಲ್ಲಿ ಅನೇಕ ಸ್ತ್ರೀಯರು ವಿಧೇಯರಾಗಿದ್ದರೂ ಸಹ ಅಲ್ಲಿ ಎಲ್ಲಿಗೂ ಎಲಿಯನು ಹೋಗದೆ ಒಂದು ಚಾರಫ್ತೆ ಸ್ತ್ರೀ ಮನೆಗೆ ಹೋದನು. ಅಲ್ಲಿ ಪರಿಸ್ಥಿತಿ ಬದಲಾಯಿತು ಪ್ರಿಯರೇ. ನಾನು ಹೇಳಿದೆ, ನನ್ನ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು. ಅವಳಿಗೆ ಕೊರತೆಗಳೇ ನೀಗಿ ಹೋಯಿತು ಪ್ರಿಯರೇ. ಹಾಲೆಲೂಯ. ಎಷ್ಟು ಒಳ್ಳೆಯ ದೇವರಲ್ವಾ. ಇವತ್ತು ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಮಕ್ಕಳ ಕುರಿತು ಚಿಂತಿಸಬೇಡ್ರಿ. ಅವರು ಕೊರತೆಗಳಿದ್ದಾರಾ, ಅವರಿಗೆ ಪರಿಸ್ಥಿತಿಗಳು ಬದಲಾಗಲಿಲ್ವಾ, ಇನ್ನೇನು ಎಲ್ಲ ಕೆಲಸ ಇಲ್ಲದೆ, ವೀಸಾ ಇಲ್ಲದೆ ಕೂತ್ಕೊಂಡಿದ್ದಾರಾ, ಕೆಲಸದ ಇಲ್ಲದೆ ಇರುವಂಥ ನಿರೀಕ್ಷೆಯಲ್ಲಿದ್ದಾರಾ, ಚಿಂತಿಸಬೇಡ್ರಿ. ನನ್ನ ದೇವರು ಕೊರತೆ
ಕಷ್ಟಗಳನ್ನು ನೀಗಿಸುವಂಥ ದೇವರು, ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು, ಸ್ಥಿತಿಗಳನ್ನು ಮಾರ್ಪಡಿಸುವಂಥ ದೇವರು, ಯೆಹೋವ ಈರೆಯಾಗಿರುವಂಥ ದೇವರು, ನಿಮಗೆ ಸಹಾಯ ಮಾಡುವಂಥ ದೇವರು, ನಿಮಗೆ ಒದಗಿಸುವಂಥ ದೇವರು ನನ್ನ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನು ಐಶ್ವರ್ಯವು ದಿನದಿಂದ ಹೆಚ್ಚುದರಿಂದ ಅವನು ಬಹು ಧನವಂತನಾದನು. ಆದಿಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯ 13ನೇ ವಾಕ್ಯ ಹೀಗೆ ಹೇಳ್ತು, ಇಸಾಕನು ಆ ಕಾಲದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು ಎಂಬುದಾಗಿ. ನೋಡ್ರಿ, ಆ ಕಾಲ ಹೇಗಿತ್ತು ಅಂತ ಹೇಳಿದರೆ, ಬರಗಾಲ, ಸಹಾಯವಿಲ್ಲದಂಥ ಕಾಲ, ಏನು ನೀರಿಲ್ಲದಂಥ ಕಾಲ. ಬರಗಾಲದಲ್ಲಿ ಇಸಾಕನು ಬೀಜವನ್ನು ಬಿತ್ತಿ 100ರಷ್ಟು ಫಲವನ್ನು ಕೊಯ್ದನೆಂಬುದಾಗಿ. ವೀಕ್ಷಕರೇ, ದೇವಜನರೇ, ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಮಾಡ್ತಿರುವಂಥ ಬಿಸ್ನೆಸ್, ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಅನೇಕ ಜನರು ಹೇಳ್ಬೋದು, ಇದನ್ನು ಮಾಡಿದರೆ ಏನು ಆಗೋದಿಲ್ಲ, ಅವರಿಗೆ ಲಾಸ್ ಆಯಿತು, ಇವರಿಗೆ ಲಾಸ್ ಆಯಿತು, ಅವರು ಅಭಿವೃದ್ಧಿ ಆಗಲಿಲ್ಲ, ಅವ್ರ ಕೈ ಸುಟ್ಕೊಂಡ್ರು, ಅವರು ಹೀಗೆ ಆದರು, ಅವರು ಹಾಗೆ ಆದರು, 1000 ಜನ ಹೇಳ್ಬೋದು. ಆದರೆ ಇಸಾಕನ ಜೊತೆ ಇದ್ದಂಥ ದೇವರು ಸರ್ವಶಕ್ತನಾದ ದೇವರು, ಆ ಬೆಳೆಯನ್ನು ಉಂಟು ಮಾಡಿದ ದೇವರು, ಬೆಳೆಗೆ ಜೀವವನ್ನು ಕೊಟ್ಟ ದೇವರು, ಬೆಳೆಯುವಂತ ಆಗಿ ಬೆಳೆದು ಅದು 100ರಷ್ಟು ಕುಯ್ಯುವಂತೆ ಇಸಾಕನಿಗೆ ಕೃಪೆಯನ್ನು ಕೊಟ್ಟಿರುವಂಥ ದೇವರು ನಿಮ್ಮ ಜೀವಿತದಲ್ಲಿ ಸಹ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ಬರಗಾಲ ಎಂಬ ಪರಿಸ್ಥಿತಿ ಮಧ್ಯದಲ್ಲಿ ಇರ್ಬೋದು, ಸಹಾಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇರ್ಬೋದು. ಒಂದು ವೇಳೆ ನಿಮ್ಮನ್ನು ನೋಡಿ ನಿಮ್ಮ ಕುಟುಂಬಸ್ಥರು, ನಿಮ್ಮ ನೆರೆಹೊರೆಯವರು, ನಿಮ್ಮ ಮನೆಯವರೆಲ್ಲ ಹೇಳ್ತಿರ್ಬೋದು, ಈ ಬಿಸ್ನೆಸ್ನ ಮಾಡಿ ನೀನು ಹೇಗೆ ಉದ್ಧಾರ ಆಗ್ತೀಯಾ, ನೀನು ಹೇಗೆ ಆಶೀರ್ವದಿಸಲ್ಪಡ್ತೀಯ, ನೋಡಿದ್ಯಾ ಅವರು ಲಾಸ್ ಆದರು, ಇವರು ಲಾಸ್ ಆದರು, ಅವರು ಏನೇನೋ ಆಗಿ ಹೋದ್ರು, ಅವ್ರ ಊರನ್ನು ಬಿಟ್ಟು ಹೋದ್ರು, ಅವ್ರು ಸತ್ತೋದ್ರು ಎಂಬುದಾಗಿ ಅನೇಕ ಜನರು ನಿಮ್ಮನ್ನು ಕುರಿತು ಹೇಳ್ಬೋದು. ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ಹೇಳ್ತೇನೆ, ಇಸಾಕನ ಜೊತೆ ಇದ್ದು ಅವನನ್ನು ಆಶೀರ್ವದಿಸಿದ ದೇವರು, ಅವನ ಕೊರತೆಯನ್ನು ನೀಗಿಸಿದ ದೇವರು, ಅವನನ್ನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಮಾಡಿದ ದೇವರು, ಅವನ ಕೊರತೆಗಳನ್ನು ನೀಗಿಸಿದ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಸಂಗಡ ಇದ್ದಾನೆ. ಆತ ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ, ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಬರಗಾಲ ಎಂಬ ಸ್ಥಿತಿ ಹೋಗಿ ನೀವು ಜಯದಲ್ಲಿ ನಡಿಲಿಕ್ಕೆ ನಿಮಗೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾನೆ. ಆ ಕಾಲ ಹೇಗಿತ್ತಂತ ಹೇಳಿದರೆ, ಒಂದು ವೇಳೆ ನಾವು ಕೂತ್ಕೊಂಡು ಯೋಚನೆ ಮಾಡಿದರೆ, ಬರಗಾಲದಲ್ಲಿ ಬೀಜವನ್ನು ಬಿತ್ತುತ್ತಾ ಇದ್ದಾನೆ. ಬೀಜವನ್ನು ಕೊಟ್ಟ ದೇವರು ಬೀಜವನ್ನು ಬಿತ್ತಲಿಕ್ಕೆ ಜ್ಞಾನವನ್ನು ಕೊಟ್ಟ. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ನಿಮಗೆ ಆಶೀರ್ವಾದವನ್ನು ಕೊಟ್ಟಿರುವಂಥ ದೇವರು, ನಿಮಗೆ ಹಣವನ್ನು ಕೊಟ್ಟಿರುವಂಥ ದೇವರು, ನಿಮಗೆ ಕೃಪೆಯನ್ನು ಕೊಟ್ಟಿರುವಂಥ ದೇವರು ಹೇಗೆ ಅದನ್ನು ಯೂಸ್ ಮಾಡಬೇಕೆಂಬುದಾಗಿ ಆತನು ನಿಮಗೆ ಜ್ಞಾನವನ್ನು ಕೊಡ್ತಾನೆ ಪ್ರಿಯರೇ. ಲೋಕದ ಜನರ ಮಾತರಿಗೆ ಕಿವಿಗೊಡಬೇಡ್ರಿ. ನನ್ನ ದೇವರು ಏನನ್ನ ಹೇಳಿದ್ದಾನೆ ಅದನ್ನು ನೀವು ನೋಡ್ರಿ. ನನ್ನ ದೇವರು ಹೇಳ್ತಾನೆ, ಕೊರತೆಗಳನ್ನು ನೀಗಿಸುವ ಆತನು ಹೇಳ್ತಾನೆ, ಇಸಾಕನಿಗೆ ನಾನು 100ರಷ್ಟು ಫಲವನ್ನು ಕೊಯ್ಯುವ ಹಾಗೆ ಮಾಡಿದ್ದೇನೆ ಎಂಬುದಾಗಿ. ಇವತ್ತು ಈ ಸಮಯದಲ್ಲಿ ಸಹ ನಿಮ್ಮನ್ನು ನೋಡಿ ಹೇಳ್ತಾನೆ, ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ದೇವರು ನಿಮ್ಮನ್ನು 1000ದಷ್ಟು ಆಶೀರ್ವದಿಸುವಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೇಳ್ಬೋದು, ನಿಮ್ಮ ಮಕ್ಕಳನ್ನು ಕುರಿತು ಫಾರಿನ್ಗೆ ಕಳಿಸ್ಬೇಕೆಂಬುದಾಗಿ ಚಿಂತನೆಯಲ್ಲಿ ಇರುವುದಾದರೆ ಅವ್ರು ಹೇಳ್ತಾ ಇರ್ಬೋದು, ಅಲ್ಲಿ ಫಾರಿನಲ್ಲಿ ಅವರೇ ಹೊರಗಿಂದ ಇಲ್ಲಿಗೆ ಬರ್ತಾ ಇದ್ದಾರೆ, ಅವರಿಗೆ ಕೆಲಸ ಇಲ್ಲ, ಅವ್ರನ್ನ ಕಳಿಸ್ತಿದ್ದಾರೆ, ಇವ್ರನ್ನ ಕಳಿಸ್ತಿದ್ದಾರೆ, ಹೇಗೆ ಇವನು ಹೋಗಿ ಅಲ್ಲಿ ಕೆಲಸವನ್ನು ಮಾಡ್ತಾನೆ ಎಂಬುದಾಗಿ. ಇಲ್ಲ ಪ್ರೀತಿಯ ದೇವಜನರೇ, ಯೇಸುವಿನ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ನಾನು ಹೇಳ್ತೇನೆ, ನಿಮ್ಮನ್ನು ನೋಡಿ ಲೋಕ 1000 ಹೇಳ್ಬೋದು, ಆದರೆ ನನ್ನ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು. ಇಸಾಕನ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡಿದ ದೇವರು, ಅವನನ್ನು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೆಸಿದ ದೇವರು ನಿಮ್ಮ ನನ್ನ ಜೀವಿತದಲ್ಲಿ ಸಹ ಅದು ನಿಶ್ಚಯ ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೆಸಲ್ಪಡ್ತದೆ. ಹಲ್ಲೆಲೂಯಾ. ಯಾಕೆಂದರೆ ಇಸಾಕನು ಯಾವ ಕಾಲದಲ್ಲಿ ಬಿತ್ತುತ್ತಾ ಇದ್ದಾನೆ? ಬರಗಾಲದಲ್ಲಿ ಬಿತ್ತುತ್ತಾ ಇದ್ದಾನೆ. ಸಹಾಯ ಅವನಿಗೆ ಯಾರು ಮಾಡಲಿಕ್ಕೆ ಸಹಾಯಕರಿಲ್ಲ, ಆದರೆ ನನ್ನ ದೇವರು ಅವನಿಗೆ ಸಹಾಯಕನಾದ ಪ್ರಿಯರೇ. ಅವನು ಒಂದು ವೇಳೆ ಬೀಜವನ್ನು ಬಿತ್ತುವಾಗ ಅನೇಕ ಜನರು ಅವರನ್ನು ನೋಡಿ ಗೇಲಿ ಮಾಡಿರ್ಬೋದು, ಕುಚೋದ್ಯವಾಗಿ ವ್ಯಂಗ್ಯವಾಗಿ ಮಾತಾಡಿರ್ಬೋದು. ಇದೆಲ್ಲ ಆಗ್ತದಾ? ಇವನಿಗೆ ತಲೆ ಹಾಳಾಗಿದೆ, ಇವನು ಹೇಗೋ ಜೀವಿಸ್ತಾ ಇದ್ದಾನೆ, ಇವನು ಏನೋ ಭಕ್ತಿ ಅಂತೆ, ಇವನೇನೋ ಪ್ರಾರ್ಥನೆ ಅಂತೆ, ಇವನೇನೋ ವಾಕ್ಯ ಅಂತೆ, ಹೀಗೆಲ್ಲ ಮಾತಾಡ್ತಾನೆ ಎಂಬುದಾಗಿ
ಹೇಳಿರ್ಬೋದು, ಈ ದಿನಗಳಲ್ಲಿ ಅನೇಕ ಜನರು ನಿಮ್ಮನ್ನು ನೋಡಿ ಹೇಳ್ತಿರ್ಬೋದು. ಆದರೆ ಹೇಳ್ರಿ, ನನ್ನ ದೇವರು ಎಲ್ಲವನ್ನ ಮಾಡಲಿಕ್ಕೆ ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ನನಗೆ ಕೊಟ್ಟಿರುವಂಥ ಆತ್ಮನು ಬಲ, ಪ್ರೀತಿ, ಶಿಕ್ಷಣದ ಆತ್ಮನ ಹೊರತು ಏಡಿತನದ ಆತ್ಮನಲ್ಲ. ನಮಗೆ ಕೊಟ್ಟಿರುವಂಥ ಆತ್ಮನು ಆತನು ಜ್ಞಾನವುಳ್ಳವನು. ನಾವು ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಕೆಲಸವನ್ನು ಮಾಡಬೇಕು, ನಾವು ಹೇಗೆ ಹೋಗಬೇಕು, ಏನನ್ನು ಮಾಡಬೇಕು, ನಮ್ಮ ಫ್ಯೂಚರನ್ನು ಅರಿತಿರುವಂಥ ಒಳ್ಳೆಯ ತಂದೆಯಾದ ದೇವರು ನಮಗಿದ್ದಾನೆ ಪ್ರಿಯರೇ. ಆತ ನಮ್ಮ ಜೊತೆ ಇದ್ದಾನೆ ಪ್ರಿಯರೇ. ಆತನು ನಮ್ಮನ್ನು ನಡೆಸೋದು ನಿಶ್ಚಯ, ನಮ್ಮನ್ನು ಬಲಪಡಿಸೋದು ನಿಶ್ಚಯ, ನಮ್ಮ ಕೊರತೆಗಳನ್ನು ನೀಗಿಸುವುದು ಅದು ನಿಶ್ಚಯವೇ. ಆ ದೇಶದಲ್ಲಿ ಅವನು ಆಶೀರ್ವಾದವನ್ನು ಹೊಂದಿದ. ಅದು ಹೇಗೆ ವಾಕ್ಯ ಹೇಳ್ತದಂದರೆ, ಅವನ ಐಶ್ವರ್ಯವು ದಿನದಿಂದ ದಿನಕ್ಕೆ ಹೆಚ್ಚುವುದರಿಂದ ಬಹು ಧನವಂತನಾದನಂತೆ. ಸ್ವಲ್ಪ ಅಲ್ಲ, ಬಹು ಧನವಂತನಾದನು. ಹೇಗೆ ಧನವಂತನಾದ ಅಂತ ಹೇಳಿದರೆ, ಅವನು ದೇವರ ಮಾತನ್ನು ಕೇಳಿದ, ದೇವರಿಗೆ ವಿಧೇಯನಾದ, ದೇವರ ಆಲೋಚನೆ ಮೇರೆಗೆ ನಡೆಸಲ್ಪಟ್ಟ. ಈ ದಿನಗಳಲ್ಲಿ ನೀವು ದೇವರನ್ನ ಬಿಟ್ಟು ಏನು ಮಾಡಿದರೂ ಅದು ವ್ಯರ್ಥ. ಅನೇಕ ಜನರು ನನ್ನ ಬಲದಲ್ಲಿ ನಾನು ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತ ಹೋಗಿ ಲಾಸ್ ಆಗಿಬಿಡ್ತಾರೆ. ದೇವರ ಬಲದಲ್ಲಿ ಹೋಗಲ್ಲ, ದೇವರ ಜ್ಞಾನದಲ್ಲಿ ಹೋಗಲ್ಲ, ದೇವರ ಆಲೋಚನೆ ಮೇರೆಗೆ ಹೋಗಲ್ಲ. ಅವರು ಹೇಳಿದ್ರು, ಇವರು ಹೇಳಿದ್ರು ಎಂಬುದಾಗಿ ಹೋಗಿ ಸೋತು ಹೋಗ್ತಾರೆ. ಲಾಸ್ಟಿಗೆ ಆ ದೇವರ ಮೇಲೆ ನಂಬಿಕೆನ ಕಳ್ಕೊಳ್ತಾರೆ. ಹಲ್ಲೆಲೂಯಾ. ಆದರೆ ನನ್ನ ದೇವರು ಹೇಗೆ ಅಂತ ಹೇಳಿದರೆ, ಕೊರತೆಗಳನ್ನು ನೀಗಿಸುವಂಥ ದೇವರು. ಇಸಾಕನ ಕೊರತೆಗಳನ್ನು ನೀಗಿಸಿದ್ರು. ಯೋಚನೆ ಮಾಡಿರಿ, ಆ ಸಮಯದಲ್ಲಿ ಅವರಿಗೆ ಊಟ ಇಲ್ಲ, ಜನರಿಗೆಲ್ಲ ಊಟ ಇಲ್ಲ. ಆದರೆ ಇಸಾಕನು ಅದೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ 100ರಷ್ಟು ಫಲವನ್ನು ಹೊಂದಿಕೊಂಡಂತೆ. ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ನೀವು ಬಿಸ್ನೆಸ್ ಮಾಡುವಂಥ ಬಿಸ್ನೆಸ್ಸಲ್ಲಿ ಇದೇ ವರ್ಷದಲ್ಲಿ ದೇವರು ನಿಮ್ಮ ಬಿಸ್ನೆಸ್ಸನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಯಾವುದೇ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸದಲ್ಲಿ ಕರ್ತನ ಅದ್ಭುತವಾದ ಕರಗಳು ನಿಮ್ಮನ್ನು ನಡೆಸುವುದನ್ನು ನೋಡ್ತೀರಿ. ಸಾಲಗಳನ್ನು ನೀಗಿಸುವುದನ್ನು ನೋಡ್ತೀರಿ, ಕೊರತೆಗಳನ್ನು ನೀಗಿಸುವುದನ್ನು ನೋಡ್ತೀರಿ, ಪರಿಸ್ಥಿತಿಗಳು ಬದಲಾಗುವುದನ್ನು ನೋಡ್ತೀರಿ, ನಿಮ್ಮ ಕಣ್ಣೀರಿನ ವ್ಯಥೆಗಳು ನೀಗುವುದನ್ನು ನೀವು ನೋಡ್ತೀರಿ ಪ್ರಿಯರೇ. ಯಾಕೆಂದರೆ ನನ್ನ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿನ ಪೇತ್ರನು ಮೀನನ್ನು ಹಿಡಿತಾ ಇರುವಾಗ ಅವನು ರಾತ್ರಿ ಎಲ್ಲ ಬಲೆಯನ್ನು ಬೀಸಿ ಸೋತು ಕುಗ್ಗಿ, ಅವನು ಇನ್ನೇನು ಮೀನು ಸಿಕ್ಕುವುದಿಲ್ಲ, ಬೆಳಗಿನ ಜಾವ ಆಗಿದೆ, ಇನ್ನೇನು ಮೀನೇ ಸಿಕ್ಕುವುದಿಲ್ಲ ಎಂಬುದಾಗಿ ಚಿಂತಿಸ್ತಾ ಇರುವಾಗ, ಆ ಸಮಯದಲ್ಲಿ, ಆ ಗಳಿಗೆಯಲ್ಲಿ ನನ್ನ ದೇವರು ಅವನ ಹತ್ರ ಹೋಗಿ ನಿಂತ್ಕೊಂಡ್ರು. ಪೇತ್ರನೇ, ನೀನು ಬಲಗಡೆಯಲ್ಲಿ ಬಲೆಯನ್ನು ಬೀಸು ಎಂಬುದಾಗಿ ಹೇಳುವಾಗ ಅವನು ದೇವರ ಮಾತಿಗೆ ವಿಧೇಯನಾಗಿ ಬೀಸಲಿಕ್ಕೆ ಪ್ರಾರಂಭಿಸಿದ. ಆ ಬೋಟ್, ಆ ದೋಣಿ ತುಂಬಲಿಕ್ಕೆ ಪ್ರಾರಂಭಿಸಿತು. ತನ್ನ ಸಹೋದರನ ಕರೆದ, ಬನ್ನಿರಿ, ನನಗೆ ಇಲ್ಲಿ ಮೀನನ್ನು ತುಂಬಲಿಕ್ಕೆ ಆಗ್ತಿಲ್ಲ, ತಗೊಳ್ರಿ ನೀವು ಸ್ವಲ್ಪ ಎಂಬುದಾಗಿ. ಪ್ರೀತಿಯ ವೀಕ್ಷಕರೇ, ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ, ದೇವರ ಮಾತಿಗೆ ನೀವು ವಿಧೇಯರಾಗುವುದಾದರೆ, ಯೇಸು ಸ್ವಾಮಿಯ ಮಾತಿಗೆ ವಿಧೇಯರಾಗುವುದಾದರೆ, ಅದು ಎಂಥ ಬಿಸ್ನೆಸ್ ಇರ್ಬೋದು, ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದವನ್ನು ಹೊಂದಿಕೊಳ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನೀವು ಮೀನುಗಾರರಾಗಿರುವುದಾದರೂ, ಒಂದು ವೇಳೆ ನೀವು ಏನೇ ಕೆಲಸಗಳನ್ನು ಮಾಡುವುದಾಗಿದ್ರೂ, ದೇವರ ಮಾತಿಗೆ ವಿಧೇಯರಾಗ್ರಿ, ದೇವರ ಸ್ವರವನ್ನು ಕೇಳ್ರಿ. ಈ ಕೆಲಸವನ್ನು ನಾನು ಮಾಡಬೇಕಾ ಸ್ವಾಮಿ, ಇದನ್ನು ಮಾಡಿದರೆ ನನಗೆ ಆಶೀರ್ವಾದಗಳು ಉಂಟಾ ಎಂಬುದಾಗಿ ದೇವರ ಸ್ವರಕ್ಕೆ ಕಿವಿಗೊಟ್ಟು ನೀವು ಕಾರ್ಯವನ್ನು ಮಾಡುವುದಾದರೆ, ಆತನು ನಿಮಗೆ ನಡೆಯಬೇಕಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಒಂದು ನಿಶ್ಚಯ, ಆತನು ಕೊರತೆಗಳನ್ನು ನೀಗಿಸುವಂಥ ದೇವರು, ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಸರ್ವಶಕ್ತನಾದ ದೇವರು, ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವಂಥ ದೇವರ ಆತನಾಗಿದ್ದಾನೆ. ಸತ್ಯವೇದ ಹೀಗೆ ಹೇಳ್ತದೆ, ಯೇಸು ಸ್ವಾಮಿ ಹತ್ರ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದು ಕೂತ್ಕೊಂಡ್ರು ಜನರು. 1,000 ಜನರುಗಳಿದ್ರು, 3,000 5,000 ಜನರಿದ್ದರು. ಅವರಿಗೆ ಊಟಕ್ಕೆ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಅವರ ಕೊರತೆಗಳನ್ನು, ರೊಟ್ಟಿ ಮೀನನ್ನು ಕೊಟ್ಟು ಅವರ ಕೊರತೆಗಳನ್ನು ನೀಗಿಸಿದ್ದನ್ನು ನಾವು ಸತ್ಯವೇದ ನಾವು ನೋಡ್ತದೆ ಪ್ರಿಯರೇ. ಯಾಕೆಂದರೆ ನನ್ನ ದೇವರು ಕೊರತೆಗಳನ್ನು ನೀಗಿಸುವಂಥ ದೇವರು, ಕೊರತೆಗಳನ್ನು ನೀಗಿಸುವಂಥ ಅದ್ಭುತನಾದ ದೇವರು. ಆತನನ್ನು ನೋಡಿ ಹೇಳ್ರಿ, ನನ್ನ ತಂದೆ ಒಳ್ಳೆಯವನಾಗಿದ್ದಾನೆ, ಆತನು ನನಗಾಗಿ ಒಳ್ಳೆಯದನ್ನೇ ಯೋಚನೆ ಮಾಡುವ ತಂದೆ, ನನಗಾಗಿ ಚಿಂತಿಸುವ ದೇವರು ಆತನೊಬ್ಬನೇ ಆಗಿದ್ದಾನೆ ಎಂಬುದಾಗಿ ಯಾವಾಗಲೂ ಆತನ ನೋಡಿ ಹೇಳ್ರಿ, ನನ್ನ ದೇವರು ಒಳ್ಳೆಯವನೆಂಬುದಾಗಿ, ನನ್ನ ದೇವರು ಒಳ್ಳೆಯವನೆಂಬುದಾಗಿ ಪ್ರತಿನಿತ್ಯ ಹೇಳ್ರಿ, ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ಒಳ್ಳೆಯವನು, ನನ್ನ ಕೊರತೆಗಳನ್ನು ನೀಗಿಸುವಂಥ ದೇವರು, ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು, ಯೆಹೋವ ಈರೆಯಾಗಿರುವಂಥ ದೇವರು, ಇಸ್ರಾಯೇಲ್ ಜನರನ್ನು ನಡೆಸಿದ ದೇವರು, ನನ್ನನ್ನು ನಡೆಸ್ತೀಯ ಎಂಬುದಾಗಿ ಪ್ರತಿ ಸಲ ಇದನ್ನು ಹೇಳ್ತಾ ಇರ್ರಿ. ಅವರ ಕೊರತೆಗಳನ್ನು ನೀಗಿಸಿರುವಂಥ ದೇವರು, ನನ್ನ ಕೊರತೆಗಳನ್ನು ನೀನು ನೀಗಿಸ್ತೀಯ.
ಯಾಕೆಂದರೆ ಅವರಿಗೆ ದೇವರು ನಮಗೆ ಆತನು ತಂದೆ ಆಗಿದ್ದಾನೆ. ಇವತ್ತು ಅಪ್ಪ ತಂದೆ ಎಂಬುದಾಗಿ ನಾವು ಕೂಗಿ ಆತನ ಕರೀಬೋದು ಪ್ರಿಯರೇ. ಅಪ್ಪ ತಂದೆಯೇ ನನಗೆ ತಂದೆ ಆಗಿದೆ ಎಂಬುದಾಗಿ ನಾವು ಹೇಳುವಾಗ ಆತ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸೋದನ್ನು ನಾವು ನೋಡ್ತೀವಿ. ಏನೇ ಪರಿಸ್ಥಿತಿಗಳಿದ್ರೂ ಚಿಂತಿಸಬೇಡ್ರಿ, ದೇವರು ನಿಮ್ಮ ಜೊತೆ ಇದ್ದಾನೆ. ಅದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡುವ. ಸ್ತೋತ್ರ ಸ್ವಾಮಿ, ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ದೇವರಿನ ವಾಕ್ಯ ಹೇಳ್ತದೆ, ಕೊರತೆಗಳನ್ನು ನೀಗಿಸುವ ದೇವರು ಎಂಬುದಾಗಿ. ನಾವು ಕೊರತೆಗಳನ್ನು ನೀಗಿಸಿದನ್ನು ಸತ್ಯವೇದದಲ್ಲಿ ನೋಡಿದ್ವಿ ಅಪ್ಪ. ಕರ್ತನೇ, ಈ ಸಮಯದಲ್ಲಿ ಯಾರೆಲ್ಲ ಕೊರತೆಗಳ ಮಧ್ಯದಲ್ಲಿ, ಸಾಲದ ಸಮಸ್ಯೆ, ವೇದನೆ, ರೋಗದ ಮಧ್ಯದಲ್ಲಿ ಇದ್ದಾರೋ ಅವರೆಲ್ಲರ ಕೊರತೆಗಳು ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲಿ. ಅವರ ಬಿಸ್ನೆಸ್ಗಳು ಆಶೀರ್ವಾದಗಳ ಕಡೆಗೆ ನಡೆಸಲ್ಪಡಲಿ. ಅವರ ಜೀವಿತಗಳು ಬದಲಾಗಲಿ. ನಿನ್ನ ಕೃಪೆಯಲ್ಲಿ ಒಬ್ಬೊಬ್ಬರನ್ನು ನಡೆಸಿರಿ, ಬಲಪಡಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. God bless you. God bless you. God bless you.